ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಮಾವಿನಕಾಯಿ ಚಿತ್ರಾನ್ನ. ಈ ಸೀಸನಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಚಿತ್ರಾನ್ನ ಮಾಡೋಣ ಅಂತ. ಇದು ತೋತಾಪುರಿ ಅಂತ ಹೇಳ್ಬೋದು. ಸೊ ತೋತಾಪುರಿಯಿಂದ ಒಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ತೋತಾಪುರಿ ಒಂದು ದೊಡ್ಡದಾಗಿ ತೊಗೊಂಡಿದ್ದೀನಿ. ಅದರಲ್ಲಿ ಅದು ಚಿಪ್ಪೆ ಸಮೇತ ನಾವು ತುರ್ಕೊಂಡು ಹಾಕ್ಕೊಳ್ಳೋದು. ಮತ್ತು ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋದು. ಮತ್ತು ಕರಿಬೇವು ಒಂದು 4 ಕಡ್ಡಿ ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. 3/4 ಟೀ ಸ್ಪೂನು ಅರಿಶಿಣ ತೊಗೊಂಡಿದ್ದೀನಿ. ಕಡಲೆ ಬೀಜ 1 ಕಪ್ ತೊಗೊಂಡಿದ್ದೀನಿ. ಸಾಸಿವೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಉದ್ದಿನಬೇಳೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಕಡಲೆಬೇಳೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೂ ತೊಗೊಳ್ತಾ ಇದ್ದೀನಿ. ಸೊ ಇದು ಮಾಡಲಿಕ್ಕೆ ಬೇಕಾಗಿರೋದು ಒಂದು 30 ಗ್ರಾಮಷ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ. ಸೊ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಬಿಸಿ ಮಾಡಿಕೊಂಡು ಅದಕ್ಕೆ ಬನ್ನಿ ಈಗ ಮಾಡೋ ವಿಧಾನ ನೋಡೋಣ. ಈ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ಜೀರಿಗೆನೂ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಚಿಟಪಟ ಅನ್ನುತ್ತೆ. ಸೊ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ, ಸೀದೋಗುತ್ತೆ. ಸೊ ನೋಡಿಕೊಂಡು ಮಾಡ್ಕೋಬೇಕು. ಸೊ ಇವಾಗ ನಾನು ಇದೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ, ನೋಡಿ ಮಾಡ್ಕೋಬೇಕು, ಸೀದೋದಂಗೆ ಮಾಡ್ಕೋಬೇಕು. ಬೀಜನೂ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನೂ ಸೇರಿಸ್ಕೊಂಡು ಒಂದು ರೌಂಡ್ ಕಲಿಸ್ಕೊಳ್ತೀನಿ. ಮತ್ತು ಕಾಯಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿರುತ್ತೆ ಮಾಡ್ಕೊಳ್ಳಿಕ್ಕೆ. ಹಸಿಮೆಣ್ಸಿನ್ಕಾಯಿ ಇದ್ರ ಜೊತೆ ಹಾಕ್ಕೊಳ್ತೀನಿ. ಮತ್ತು ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಒಂದು 4 ಕಡ್ಡಿ ಅಂತ ಹೇಳಿದ್ದಲ್ಲ, ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಮಾಡ್ಕೋಬೇಕು, ಯಾಕಂದರೆ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಎಲ್ಲ ಹಾಕಿದ್ದೀವಿ ಬೀಜಗಳು, ಸೊ ಎಲ್ಲ ಸೀದೋಗುತ್ತೆ. ಮತ್ತು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು, ಉದ್ದುದ್ದನೇ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ, ಸ್ವಲ್ಪ ಹೊತ್ತಿಗೆ ಫ್ರೈ ಆಗಿಬಿಡುತ್ತೆ ಅದು. ಸೊ ನೋಡಿ ಕಲಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿಣನೂ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಅರಿಶಿಣ ಒಂದು 3/4 ಟೀ ಸ್ಪೂನ್ ಇಟ್ಟಿದ್ದೀನಿ. ಸೊ ಅದನ್ನೇ ಸೇರಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಈರುಳ್ಳಿ ಈಗ ಎಲ್ಲ ಫ್ರೈ ಆಗಿದೆ. ಈಗ ಅರಿಶಿಣ ಹಾಕ್ಕೊಳ್ತೀನಿ. ಅರಿಶಿಣ 1 ಟೀ ಸ್ಪೂನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ಎಲ್ಲ ಒಳ್ಳೆ ಕಲರ್ ಮಿಕ್ಸಿ ಆಗಿದೆ, ತುಂಬಾ ಚೆನ್ನಾಗಿದೆ, ನೋಡೋಕ್ಕೆ ತಿನ್ನಬೇಕು ಅನಿಸುತ್ತೆ. ಸೊ ಇವಾಗ ಅರಿಶಿಣ ಹಾಕ್ಕೊಳ್ತೀನಿ. ಇದ್ರ ಜೊತೆ ಅರಿಶಿಣ ಹಾಕ್ಕೊಂಡು 1 ರೌಂಡ್ ಕಲಿಸ್ಕೊಳ್ಳೋದು. ಅರಿಶಿಣ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಷ್ಟೇ. ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಮತ್ತು ಒಳ್ಳೆಯದಾಗಿ ಟೇಸ್ಟು ಕೊಡುತ್ತೆ, ಮತ್ತು ಕಲರು ನೋಡೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ಅರಿಶಿಣ ಹಾಕ್ಕೊಳ್ತೀನಿ ಮತ್ತು ಕಲಿಸ್ಕೊಳ್ತೀನಿ. ಸೊ ಅರಿಶಿಣ ಹಾಕಿದ್ದಾಯಿತು. ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ನೋಡೋಕ್ಕೆ ಅಷ್ಟೇ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿ ಹಾಕ್ಕೊಂಡಿದ್ದಾಯಿತು, ಒಳ್ಳೆ ಕಲರ್ ಬಂದಿದೆ. ಈಗ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅರಿಶಿಣ ಹಸಿ ವಾಸನೆ ಹೋಗಬೇಕು, ಅಷ್ಟಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದೇನು ಒಂದು 4 ಸರಿ ತಿರುಗಿಸಿದಷ್ಟಿಗೆ ಅರಿಶಿಣ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ. ಸೊ ಆಗಿದ ತಕ್ಷಣವೇ ನಾವು ಮಾವಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀವಿ. ನಾನು ಸ್ವಲ್ಪ ಇಂಗು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಇಂಗು ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡುತ್ತೆ. ಸೊ ಅದರಿಂದ ಇಂಗುನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹೊಸ ಡಬ್ಬಿ, ಸೊ ಎಷ್ಟು ಪ್ರೆಸ್ ಮಾಡ್ತಾಯಿದ್ರೂ ಬರ್ತಾಯಿಲ್ಲ. ಸೊ ಹಾಕಿದ್ದಾಗಿದೆ ಇಂಗು. ಸೊ ಈಗ ನಾನು ಮಾವಿನಕಾಯಿನ ತುರಿಬಿಟ್ಕೊಂಡಿದ್ದೀನಿ, ಸೊ ಚಿಪ್ಪೆ ಸಮೇತ. ಸೊ ಇವಾಗ ಆಗಿದೆ. ಇದನ್ನು ಒಂದು 2 ನಿಮಿಷ ಹಂಗೆ ಕಲಿಸ್ಕೊಂಬಿಡೋಣ. ಜಾಸ್ತಿ ಹೊತ್ತು ಬೇಯೋದು ಬೇಕಾಗಿಲ್ಲ, ಒಂದು 2 ನಿಮಿಷ ಕಲಿಸ್ಕೊಂಬಿಡೋಣ. ಕಲಿಸ್ಕೊಂಡು ಇದಕ್ಕೆ ಉಪ್ಪು ಎಷ್ಟು ಬೇಕೋ ನೋಡ್ಕೋಬೇಕು, ಹಾಕ್ಕೋಬೇಕು. ಹಸಿ ಮಾವಿನಕಾಯಿ ಹಾಕಿದಾಗ ಉಪ್ಪು ಹಾಕೋದು ಬೇಕಾಗಿಲ್ಲ. ಫಸ್ಟು ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಇಳಿಸೋ ಟೈಮ್ಗೆ ಸ್ವಲ್ಪ ಉಪ್ಪು ಹಾಕಿ ತಿರುಗಿಸ್ಕೊಂಡು ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳೋದು. ಸೊ ಒಳ್ಳೆಯ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು, ಇಲ್ಲ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು. ತುಂಬಾ ಈಸಿ ಆಗೋದಂತಹ ಒಂದು ಚಿತ್ರಾನ್ನ ಗೊಜ್ಜು ಇದು. ಸೊ ಎಲ್ಲರೂ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಮತ್ತು ಸಮ್ಮರ್ಗಂತೂ ಇದು ತುಂಬಾ ಯೂಸ್ಫುಲ್ ಇರುತ್ತೆ, ಮತ್ತು ಎಲ್ರಿಗೂ ಇಷ್ಟವಾದಂತಹ ಒಂದು ಮಾವಿನಕಾಯಿ ಚಿತ್ರಾನ್ನ. ಸೊ ಎಲ್ಲರೂ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಮಾಡಿ.
ನಿಮಗೆ ಬೇಕಾದವ್ರಿಗೆ ಶೇರ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟವಾದಲ್ಲಿ ನಮಗೆ ಕಮೆಂಟ್ ಮಾಡಿ. ಸೊ ಇದರ ವಿಶೇಷತೆ ಏನು ಮತ್ತು ನಿಮಗೇನು ಅನಿಸುತ್ತೆ ಈ ವಿಡಿಯೋ ನೋಡಿದಾಗ, ಸೊ ಅದರ ಬಗ್ಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಈಗ ಚಿತ್ರಾನ್ನ ರೆಡಿ ಇದೆ. ಸ್ಟವ್ ಆಫ್ ಮಾಡೋಣ. ಸೊ ಪಕ್ಕಕ್ಕೆ ಇಳಿಸ್ಕೊಳ್ಳೋಣ. ರೆಡಿ ಇದೆ. ಸೊ ನೋಡಿ, ಎಂಜಾಯ್ ಮಾಡಿ. ಈಗ ನಾನು ಬಿಳಿ ಅನ್ನ ಮಾಡ್ಕೊಂಡಿದ್ದೀನಿ, ವೈಟ್ ರೈಸು. ಸೊ ವೈಟ್ ರೈಸು ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದನ್ನು ಬೇಯಿಸ್ಕೊಂಡಾಗಿದೆ. ಇದನ್ನು ಆರಿಸ್ಕೊಳ್ಳೋಕ್ಕೆ ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಅನ್ನ ತಣ್ಣಗಾಗಿದೆ. ಸೊ ಇದಕ್ಕೆ ನಾನು ಗೊಜ್ಜು ಸೇರಿಸ್ಕೊಳ್ತೀನಿ. ಗೊಜ್ಜು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಅನ್ನ ಆರಿಸ್ಕೊಂಡು ಗೊಜ್ಜು ಹಾಕಿ ಕಲಿಸಿದ್ರೆ ಅನ್ನ ಚೆನ್ನಾಗಿರುತ್ತೆ. ಇನ್ ಕೇಸ್ ನಾವು ಬಿಸಿ ಬಿಸಿ ಇದ್ದಾಗ ಕಲಿಸ್ಕೊಂಡ್ರೆ ಅನ್ನ ಎಲ್ಲ ಒಡಿತದೆ ಮತ್ತು ಮುದ್ದೆ ಆಗುತ್ತೆ. ಸೊ ಅದರಿಂದ ಅನ್ನ ಆರಿಸ್ಕೊಂಡು ಕಲಿಸ್ಕೋಬೇಕು. ಮತ್ತು ಅನ್ನ ಆರಿಸ್ಕೊಂಡಿದ್ದ ತಕ್ಷಣವೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಬಿಳಿ ಅನ್ನಕ್ಕೆ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಆಲ್ರೆಡಿ ಅನ್ನದಲ್ಲಿ ಉಪ್ಪು ಹಾಕಿದ್ದೀವಿ ಮತ್ತು ಗೊಜ್ಜಲ್ಲೂ ಉಪ್ಪು ಹಾಕಿದ್ದೀವಿ. ಸ್ವಲ್ಪ ಉಪ್ಪು ಅನ್ನಕ್ಕೂ ಸೇರಿಸ್ಕೊಂಡು ಈ ಗೊಜ್ಜನ್ನು ಕಲಿಸ್ಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಯಮ್ಮಿ ಅನಿಸುತ್ತೆ. ಹುಳಿ ಖಾರ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನಮಗೆ. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾದಲ್ಲಿ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.